ಶ್ರೀ 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 ಕಿಶೋರ ಸಾಹೇಬ್ರು ಮಾತಾಡಕತ್ತಾರ. ಸಂವಿಧಾನದ ಮೂಲ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನ ನಾಶ ಮಾಡುವಂತಹ ಒಡೆದು ಆಳುವ ಮನೆಹಾಳು ರಾಜಕಾರಣವನ್ನ ನಾವು ಕಾಣ್ತೀವಿ. ಅಪ್ಪಿ ತಪ್ಪಿ ಖರೆ ಮಾತಾಡ್ಯಾರ, ನಿಜವಾಗ್ಲೂ ಒಪ್ಪೋ ಅಂತ ಮಾತಾ ನೋಡ್ರಿ. ಫೈನಲ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತಾಡೇ ಬಿಟ್ರಿ ನೋಡ್ರಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗ DKC ಸಾಹೇಬ್ರು ಏನೋ ಒಂದು ಅಂದಿದ್ರಲ್ರಿ, ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಈ ಮಾತು ನಿಮಗೂ ಬರ್ತೈತಿ ಅನ್ನಿಸ್ತೈತ್ರಿ. ಕಿಶೋರ್ ಸಾಹೇಬ್ರ, ನೀವು ಇಲ್ಲಿ ಬಂದು ರಾಜಕೀಯ ಯಾಕೆ ಮಾತಾಡತ್ತಿರೋ ನನಗ್ ತಿಳಿವಲ್ತು. ನಿಮ್ಮ ಮೂವಿಗಳಷ್ಟ ಬ್ಲಾಕ್ ಬಸ್ಟರ್ ಇರಲ್ಲ, ಕಾಂಗ್ರೆಸ್ ಕರ್ನಾಟಕದಾಗ ನಡೆಯೋ ಕ್ರೈಮ್ಗಳನ್ನು ಬ್ಲಾಕ್ ಬಸ್ಟರ್ ಇರ್ತಾವ. ಖರೆ ಮಾತಾಡಕ ನಾಲ್ಗೆ ಉಪಯೋಗಿಸ್ರಿ. ಸಂವಿಧಾನ ರಕ್ಷಣೆ ಯಾರು ಮಾಡಕತ್ತಾರ ಒಂದಿಟ ಕಣ್ಣ ತೆರದ ನೋಡ್ರಿ. ನಮಸ್ಕಾರ್ರಿ. ನಟ್ಟು ಬೋಲ್ಟು ಟೈಟ್ ಮಾಡಿಸ್ಕೊಂಡಿದ್ದವರು ಮಾತಾಡಕತ್ತಾರ. ಶ್ರೀ 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 ಕಿಶೋರ ಸಾಹೇಬ್ರು ಮಾತಾಡಕತ್ತಾರ. ಅವರು ನಟ್ಟು ಬೋಲ್ಟು ಕರೆಕ್ಟ್ ಆಗಿ ಟೈಟ್ ಆಗ್ಯಾವ, ಅದಕ್ಕೆ ಹಿಂಗೆಲ್ಲ ಮಾತಾಡಕತ್ತಾರ. ಹೆಂಗೆಲ್ಲ ಮಾತಾಡ್ಯಾರೋ ಖರೇನಾ ಮಾತಾಡ್ಯಾರ. ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಕಡೆ ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳನ್ನು ತನ್ನ ಹಿಡಿತಕ್ಕೆ ತಂದಿಟ್ಕೊಂಡು ಅವುಗಳ ಮೂಲ ಸಂವಿಧಾನಿಕ ಉದ್ದೇಶವನ್ನ, ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುವ ದಬ್ಬಾಳಿಕೆಯ ರಾಜಕಾರಣ ಮಾಡ್ತಾ ಇರುವಾಗ, ಇನ್ನೊಂದೆಡೆ ಪ್ರಾಪಗೆಂಡಾ ಸಿನಿಮಾಗಳ ಸಮೂಹ ಮಾಧ್ಯಮಗಳ ಮೂಲಕ ಇತಿಹಾಸವನ್ನ ತಿರುಚುವಂತಹ, ಸುಳ್ಳನ್ನ ಹರಡುವಂತಹ, ದ್ವೇಷವನ್ನ ಹರಡಿ ಅದರ ಲಾಭ ಪಡೆಯುವಂತಹ, ಸಂವಿಧಾನದ ಮೂಲ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನ ನಾಶ ಮಾಡುವಂತಹ ಒಡೆದು ಆಳುವ ಮನೆಹಾಳು ರಾಜಕಾರಣವನ್ನ ನಾವು ಕಾಣ್ತೀವಿ. ರಾಜಕಾರಣಿಗಳು ಪ್ರಜಾಪ್ರಭುತ್ವದ ಎಲ್ಲಾ ಸ್ತರಗಳನ್ನು ಕೈಯಾಗಿ ಹಿಡ್ಕೊಂಡಾರಂತ ಒಪ್ಪೋ ಅಂತ ಮಾತು. ಕಿಶೋರ್ ಸಾಹೇಬ್ರು ಅಪ್ಪಿ ತಪ್ಪಿ ಖರೆ ಮಾತಾಡ್ಯಾರ, ನಿಜವಾಗ್ಲೂ ಒಪ್ಪೋ ಅಂತ ಮಾತಾ ನೋಡ್ರಿ. ಕಿಶೋರ್ ಸಾಹೇಬ್ರ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಲ್ರಿ ನೀವು ಮಾತಾಡಿದ್ದು. ಮೂಡಾದಾಗ ಲೋಕಾಯುಕ್ತರನ್ನ ಕೈಯಾಗಿ ಹಿಡ್ಕೊಂಡು ತಮ್ಮ ಕುಟುಂಬಕ್ಕ ಕ್ಲೀನ್ ಚಿಟ್ ಹೊಡ್ಸ್ಕೊಂಡ್ರಲ್ಲ, ಅವ್ರ ಬಗ್ಗೆನೇಲ್ರಿ ನೀವು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ನನಗೆ ಗೊತ್ತೈತ್ರಿ, ಇಂದಲ್ಲ ನಾಳೆ ನಿಮ್ಗೆ ಯಾರ್ಯಾರು ಮಾಡೋದು ತಪ್ಪು ಅನ್ನೋದು ಅರಿವಾಕೇತಂತ. ಫೈನಲ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತಾಡೇ ಬಿಟ್ರಿ ನೋಡ್ರಿ. ಇನ್ನೊಂದು ಮಾತು ಹೇಳಿದ್ರಲ್ರಿ ನೀವು, ಏನು ಹೇಳಿದ್ರಿ? ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿ ದಬ್ಬಾಳಿಕೆ ನಡ್ಸಕತ್ತಾರಂತ. ಏಕದಮ್ ಖರೆ ಐತಿ ನೋಡ್ರಿ. ಖರೇನ ರೀ, ನೀವು ಏನ್ ತಲೆ ಇಟ್ಕೊಂಡು ಹೇಳ್ರತ್ ನನಗೆ ಗೊತ್ತೈತ್ ನೋಡ್ರಿ. ಅದೇ ಇಲ್ರಿ, ಮೈಸೂರಿನ ಉದಯಗಿರಿ ಒಳಗ ಗಲಭೆ ಆಯ್ತಲ್ಲ, ಅದನ್ನ ಇಟ್ಕೊಂಡು ಮಾತಾಡಿರ್ತೀರಿ ನೀವು. ಪಕ್ಕಾ ಹೇಳ್ತೇನು, ಖರೇನ ರೀ ನೀವು ಹೇಳಿದ್ದು. ದಬ್ಬಾಳಿಕೆ ರಾಜಕಾರಣ ಮಾಡಕತ್ತಾರ್ರಿ ಇವ್ರು. ಸಾವಿರಾರು ಮಂದಿ ಬಂದು ಕಲ್ಲು ಹೆಟ್ಟಿದ್ರು ಪಾಪ ಪೊಲೀಸರದ ತಪ್ಪಂತ ಹೇಳ್ತಾರ. ಮುಸ್ಲಿಂ ಮತಾಂಧ್ರ ಬಂದು ಕಲ್ಲು ಹೆಟ್ಟಿದ್ದು CCTV ಒಳಗೆ ಕಾಣಿಸಿದ್ರು 300 ಮಂದಿ RSSನವರ ಕಲ್ಲು ತೂರಿದ್ರು ಅಂತ ಹೇಳ್ತಾರ. ಲಕ್ಷ್ಮಣ್ ಅವರು ಅವ್ರ ಜೋಡಿ ರಾಜಣ್ಣ ಅವರು ಕೈ ಜೋಡಿಸಿದ್ರು. ಹಿಂಗೆಲ್ಲ ದಬ್ಬಾಳಿಕೆ ರಾಜಕಾರಣ ಮಾಡ್ಕೋತ ಪೊಲೀಸರದ ತಪ್ಪೈತೆ ಅಂತ ಹೇಳಿ ಪೊಲೀಸರನ್ನ ಬ್ಯಾರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ನೀವು ಅವ್ರ ಮೇಲೆ ಹೇಳಕತ್ತೀರಿಲ್ರಿ ಹಿಂಗ ದಬ್ಬಾಳಿಕೆ ಮಾಡಕತ್ತಾರಂತ. ಈ ಮಾತ್ರ ನಾನು ನಿಮ್ಮದು ಒಪ್ಕೋತ ನೋಡ್ರಿ ಕಿಶೋರ್ ಸಾಹೇಬ್ರ. ಹೌದು, ಇಷ್ಟೆಲ್ಲ ಮಾತಾಡಿದವರು ಯಾವ ಕಾರ್ಯಕ್ರಮದಾಗ ಮಾತಾಡಿದ್ರಿ? ಅದ ಕಾರ್ಯಕ್ರಮದಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗ DKC ಸಾಹೇಬ್ರು ಏನೋ ಒಂದು ಅಂದಿದ್ರಲ್ರಿ, ನಟ್ಟು ಬೋಲ್ಟು ಟೈಟ್ ಮಾಡ್ತನು ಅಂತ. ಅಂದಂಗ ನೀವು ಒಬ್ಬ ಕಲಾವಿದನರಿ, ಕನ್ನಡ ಸೇರಿ ಬಹಳಷ್ಟು ಭಾಷೆ ಒಳಗ ನಟನೆ ಮಾಡ್ತೀರಿ, ಬಹುಭಾಷಾ ನಟ ಅದಿರಿ. ಈ ಮಾತು ನಿಮಗೂ ಬರ್ತೈತಿ ಅನ್ನಿಸ್ತೈತ್ರಿ. ನನಗ್ಯಾಕೆ ಬರ್ತೈತಿ? ನಾ ಬಂದಿನಿ ಕಾರ್ಯಕ್ರಮಕ್ಕೆ ಅಂದ್ರೆ ನಡೆಯಂಗಿಲ್ರಿ. ಚಿತ್ರರಂಗ ಅಂದ್ರ ನೀವು ಚಿತ್ರರಂಗದ ಒಂದು ಭಾಗ ಅದಿರಿ. ಅಂದಂಗ ನೀವು ಯಾಕೆ ಅಲ್ಲಿ ಮಾತಾಡಲಿಲ್ಲ? ಓ ಸಾರಿ ರೀ, ನಿಮ್ಮ ನಟ್ಟು ಬೋಲ್ಟು ಟೈಟ್ ಆಲ್ರೆಡಿ ಮಾಡಿಬಿಟ್ಟಾರ. ಸೊ ನೀವು ನಟ್ಟು ಬೋಲ್ಟು ಟೈಟ್ ಮಾಡಿಸ್ಕೊಳಕ್ಕೆ ಬಾಕಿ ಇರೋರ ಲಿಸ್ಟ್ನಾಗ ಬರಂಗಿಲ್ಲ. ಖರೆ 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 ನಾನ ಇದನ್ನ ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೊಂಡಿನ್ರಿ. ಅಂದಂಗ ಆದ್ರೂ ನೀವು ಒಂದಿಟ್ಟು ಸಿಟ್ಟರೆ ಮಾಡ್ಕೋಬೇಕಾಗಿತ್ತಲ್ಲ, ನಿಮ್ಮ ಚಿತ್ರರಂಗ ನಮ್ಮ ಚಿತ್ರರಂಗ ಅಂತೇಳಿ. ಬಟ್ ನಿಮ್ಮ ಕಿವಿಗೆ ಅದೆಲ್ಲ ಕೇಳಿಸಿರಂಗಿಲ್ಲ. ಕೇಳಿಸಿದ್ರು ಜಾನ ಕಿವುಳು ಅಂತಾರಲ್ಲ, ಮೇ ಬಿ ಇದೇ ಇರಬೇಕು, ಯಾರಿಗೆ ಗೊತ್ತು. ಕಿಶೋರ್ ಸಾಹೇಬ್ರ, ಇದೆಲ್ಲ ಒಂದು ಕಡೆ ಇಲ್ರಿ. ನೀವು ಎಲ್ಲಿ ಅದಿರಿ, ಎಲ್ಲಿ ನಿಂತು ಯಾವ ವಿಷಯದ ಬಗ್ಗೆ ಮಾತಾಡತ್ತೀರಿ? ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಚಲನಚಿತ್ರೋತ್ಸವಕ್ಕೆ ಬಂದಿರಿ. ನೀವು ಇಲ್ಲಿ ಬಂದು ರಾಜಕೀಯ ಯಾಕೆ ಮಾತಾಡತ್ತಿರೋ ನನಗೆ ತಿಳಿವಲ್ತು. ನಿಮಗೆ ಮೋದಿ ಅವರ ಮೇಲೆ ಎಷ್ಟು ದ್ವೇಷ ಐತಿ ಅನ್ನೋದು ಈಗೂ ಗೊತ್ತಾಕೈತಿ ನೋಡ್ರಿ. ಬಂದಿದ್ದ ವಿಷಯ ಬಿಟ್ಟು ಈ ವಿಷಯ ಮಾತಾಡತ್ತೀರಿ ಅಂದ್ರೆ ಯಾವಾಗಲೂ ನಿಮ್ಮ ತಲೆಯಾಗ ನರೇಂದ್ರ ಮೋದಿ ಅವರು ತಾಂಡವ ಆಡ್ತಿರ್ತಾರ. ಹೌದಿಲ್ರಿ? ನಿದ್ದೆರೆ ಮಾಡ್ತಿರೋ ಇಲ್ಲೋ ಯಾರಿಗೆ ಗೊತ್ತು. ಮೋದಿ ಅವ್ರ ಜಪದಾಗ ಒಟ್ಟನಾಗ ನೀವು ಎಲ್ಲಾನು ತಗೊಂಡೋಗಿ ಅವರಿಗೆ ಗಂಟು ಹಾಕಬೇಕು.
ಹಿಂಗಾಗಿ ನಾ ಯಾವಾಗ ನೋಡಿದ್ರು ಮೋದಿ ಅವ್ರ ದ್ವೇಷ ಕಾಡ್ತಿರ್ತೀರಿ. ನೀವು ಮಾತಾಡೋ ಒಂದೊಂದು ಮಾತುನು ಹೆಂಗೆ ಲಿಂಕ್ ಮಾಡ್ಕೊಂಡು ಮಾತಾಡ್ತೀರಂತ ನಮಗೇನು ಗೊತ್ತಾಗಲ್ಲತ್ ಮಾಡಿರೇನು? ಅದೆಲ್ಲ ಒಪ್ಕೊಳ್ಳೋಣ್ರಿ. ನೀವು ಯಾರನ್ನ ದ್ವೇಷ ಮಾಡ್ತಿರೋ ಅದು ನಿಮ್ಮ ಪರ್ಸ್ನಲ್ ಅನ್ಕೊಂಡ್ರ. ಕರ್ನಾಟಕದಾಗ ಇಷ್ಟೆಲ್ಲ ಗಲಭೆಗಳಾಗತ್ತಾವ, ಅರಾಜಕತೆ ಸೃಷ್ಟಿ ಆಗಕತ್ತೈತಿ. ನಿಮ್ಗೆ ಯಾಕೆ ಕಾಣಿಸ್ವಲ್ತು? ಕಣ್ಣೇನಾರೆ ಮುಚ್ಕೊಂಡು ಕೂತಿರೇನು ಅಂತ ಅನಿಸ್ತೈತಿ ನನಗೆ. ಕಣ್ಣು ಬಿಟ್ಟು ನೋಡ್ರಿ, ಮೈಸೂರು ಗಲಭೆಯಿಂದ ಹಿಡಿದು ಮೂಡಾ ತನಕನೂ ಈ ನಡಬರ್ಕ್ ನಡೆದಿರೋ ಎಲ್ಲ ಕೇಸ್ಗಳನ್ನು ಒಂದಕ್ಕಿಂತ ಒಂದು ಬ್ಲಾಕ್ ಬಸ್ಟರ್ ಅದಾವ. ನಿಮ್ಮ ಮೂವಿಗಳಷ್ಟ ಬ್ಲಾಕ್ ಬಸ್ಟರ್ ಇರಲ್ಲ. ಕಾಂಗ್ರೆಸ್ ಕರ್ನಾಟಕದಾಗ ನಡೆಯೋ ಕ್ರೈಮ್ಗಳನ್ನು ಬ್ಲಾಕ್ ಬಸ್ಟರ್ ಇರ್ತಾವ. ಅದ್ರ ಮೇಲೆ ಒಂದಿಟ ಕಣ್ಣು ಹಾಯಿಸ್ರಿ, ಅದ್ರ ವಿರುದ್ಧನೂ ಸ್ವಲ್ಪ ಮಾತಾಡ್ರಿ ಸರ. ಬರೀ ಮೋದಿ ಅವರ ದ್ವೇಷ ಕಾರ್ಕೋತ ನೀವು ಇಲ್ಲಿ ಏನೇನು ನಡೆಯಕತ್ತೈತಪ್ಪ ಅನ್ನೋದನ್ನ ಮರ್ತು ಬಿಟ್ಟಿರಿ. ನೋಡಲ್ದಂಗ ಮಾಡಾಕತ್ತೀರಿ. ಇದು ಯಾಕೋ ಚಲೋ ಅನಿಸ್ವಲ್ತ್ರಿ. ಯಾಕಂದ್ರೆ ಎಲ್ಲರೂ ನಿಮ್ಮ ಸಿನಿಮಾ ನೋಡ್ತಾರ. ನೀವು ಒಮ್ಮತದ ನಿಲುವನ್ನ ಇಟ್ಕೊಂಡಿದ್ರ ಮಂದಿಗೂ ಬಿಡಪ್ಪ ಅವ್ನು ನೋಡಿದ್ರೆ ಯಾವಾಗ ನೋಡಿದ್ರೆ ಇವ್ರಿಗೆ ಬೈಕೋತಾ ಇರ್ತಾನೆ, ಅವನದೇನು ಪಿಕ್ಚರ್ ನೋಡೋದು ಅಂದ್ಬಿಟ್ರಂದ್ರ ನಿಮ್ಮ ವೃತ್ತಿ ಮೇಲೆ ಹೊಡೆತ ಬೀಳ್ತೈತಿ. ಎಷ್ಟು ದಿನ ಅಂತ ಒಮ್ಮತವಾಗಿರ್ತೀರಿ? ಖರೆ ಮಾತಾಡಕ ನಾಲ್ಗೆ ಉಪಯೋಗಿಸ್ರಿ. ಬಾಯ್ ಬಿಟ್ರೆ ಸಂವಿಧಾನ ಅಂತಿರಲ್ಲ. ನಿಜವಾಗ್ಲೂ ಸಂವಿಧಾನ ಏನು ಹೇಳುತ್ತ? ಸಂವಿಧಾನ ರಕ್ಷಣೆ ಯಾರು ಮಾಡಕತ್ತಾರ ಒಂದಿಟ ಕಣ್ಣು ತೆರೆದ ನೋಡ್ರಿ. ಇರ್ಲಿಲ್ಲೇಡ್ರಿ, ನಿಮ್ಮ ನಟ್ಟು ಬೋಲ್ಟು ಟೈಟ್ ಆಗ್ಯಾವಲ್ಲ, ಸಾಕು, ನೀವಂತರೂ ಸೇಫ್ ಅದಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.